ಕಾಲೇಜಿಗೆ ಬಂದಿದ್ದೀವಿ ಇವಾಗ ಎಸ್ ಬಿ ದೇವರಾಜ್ ಸರ್ಗೆ ಕೇಕ್ ಕಟ್ ಮಾಡ್ಸಕ್ಕಂತ. ಕೇಕ್ ತಗೊಂಡಾಗಿದೆ ಬ್ಲ್ಯಾಕ್ ಫಾರೆಸ್ಟ್. ಕೇಕ್ ತರಿಸ್ಲಾ ಇಲ್ಲಿ ಕಾಣಿಸ್ತಿಲ್ಲ ಈಗ ನೀನೆಲ್ಲ ಕಾಣಲ್ಲ, ಕೇಕ್ ಕಾಣಿಸ್ತಿಲ್ಲ ಅಂದಿದ್ದು ನಾನು ಮುಂದೆ ನನ್ನ ನೋಡ್ತೀನಿ ತೋರಿಸ್ತಿದ್ವಿ ಇಲ್ಲಿ ಕಾಣಿಸ್ತಿಲ್ಲ, ಅದಕ್ಕೆ ಅಲ್ಲಿ ಓಪನ್ ಮಾಡಿದ್ಮೇಲೆ ತೋರ್ಸೋಣ. ಬಾಕ್ಸ್ ಓಪನ್ ಮಾಡಿದ್ಮೇಲೆ ಹೇಳ್ದೆ ಫ್ಲೇವರ್ ಹೇಳ್ದೆ ಬ್ಲ್ಯಾಕ್ ಫಾರೆಸ್ಟ್ ಅಂತ ಹೇಳ್ದೆ. ಅಲ್ಲ ಯಾವುದಂತ ಕ್ಯೂರಿಯಾಸಿಟಿ ಇರುತ್ತಲ್ಲ ಇನ್ನು ಓಪನ್ ಮಾಡೋವರ್ಗು. ಓಪನ್ ಮಾಡೋವರ್ಗು ಇಲ್ಲ ಅಲ್ಲಗಲ್ಲ ಬ್ಲ್ಯಾಕ್ ಫಾರೆಸ್ಟಿಗೆ ಅವಮಾನ ಆದಂಗೆ ಆಗುತ್ತೆ ನೀವು ಎಲ್ಲ ಅದೇ ಕೇಕೆ ಅಂದರೆ. ಬೈಸ್ ತಡಿ ಒಂದು ನಿಮಿಷ, 3 ದಿನ ಅಜ್ಜಿ ಬೇಕಾದ ಬೇಡ ಎಲ್ಲರೂ ಬರಲಿ. ಸರಿ ಬಿಡಪ್ಪ ಆಯ್ತು. ಸರಿ ಸರಿ ಅವಳು ಯಾರೋ ಮಾಡಿದ್ಲು ಫೋನ್ ಅಂತ ಈ ಕಡೆ ಮಾತಾಡೋದೇ ನಿಲ್ಸ್ತಲ್ಲ. ಇದಕ್ಕೆ ಕಣ್ಲ ಕಿರಣ್ ಹೇಳ್ತೀನಿ, ಕಟ್ ಮಾಡ್ತೀನಿ, ಕಳಿಸ್ತೀನಿ ವೀಡಿಯೋ. ಬಂದಿದೆ ಕನಕ ನೋಡಿ, ಬೀಳ್ಸಿ ಕನಕ ಏನು ನೋಡ್ತಿದ್ಯಲ್ಲ ಈ ಕಡೆ. ಏನಂತ ಏನು ಮಂಜ ಏನಂತ ಲೈಟ್ ನೋಡಿ ಅಲ್ಲ ಮಂಜುನಾಥ್, ನೀನು ಸೀರಿಯಸ್ ಸತ್ತಿಲ್ಲ ಕೊಡು ನೀನು. ಕನಕ ನೀನು ಸೇರ್ತೀಯಲ್ಲ ಕೊಡು. ಬಿಟ್ಟು 2 ವರ್ಷ ಆಯ್ತು. ಹೌದಾ? ಕನಕ ಕೊಡ್ತಾರ ಅವ್ರು ಅಷ್ಟೇ, ಸುಮ್ಮನಿರೋದು ಯಾಕಂಗೆ ಮಾಡ್ತೀಯಾ? ಸಿಮೆಂಟ್ ಚೀಲ ಇಟ್ಕೊಂಬರಕ್ಕೆ ಹೋಗಿದ್ದೀನಿ. ಕೆಳಗಡೆ ಎಲ್ಲ ಬರ್ತಾನೆ. ಕೇಕ್ ಈಗಲೇ ಯಾಕೆ ಬೇಡ, ಸರ್ವ್ ಮಾಡ್ತಾರೆ ಫಸ್ಟ್ ತಿಂತಾರೆ ಆಮೇಲೆ. ಅನಿಲ್ ಬಾ ಈ ಕಡೆ ಒಳಗೆ ಬಾ. ಕೇಕ್ ತಿನ್ನಕ್ಕೆ ಓಡ್ ಬರ್ತಿದ್ದಾರೆ ಇಬ್ರು. ರವಿಚಂದ್ರನ್, ಜೂನಿಯರ್ ರವಿಚಂದ್ರನ್ ಅದ. ಅನಿಲ್ ಕುಮಾರ್ ಹಟ್ಟಿ. ಮತ್ತೆ ಅಲ್ಲಿಮ್ಮ ಕೇಕಿಂದ ಸೈಡ್ ಬಾ. ಈಗಲೇ ಕೇಕ್ ತಿನ್ನೋದಲ್ಲ, ಸರ್ ಬರಬೇಕು ಅಷ್ಟು. ಸರ್ ಬೇಡ ಯಾರು 45 ಈ ಕೇಕ್ ಕಟ್ ಮಾಡ್ಕೊಂಡು ಹೋಗೋರಂತ ಹಂಗೆ. ಮಂಜ 1 kg ಸಾಲಲ್ಲ ಕಣ್ಣ. 1 kg ಕೇಕ್ ನಾಟ್ ಎನಫ್. ನಾನು ವೀಡಿಯೋ ಆನ್ ಮಾಡಿದೆ ಅಂತ ಏನೇನು ಹೇಳ್ಬೇಡ. ವೀಡಿಯೋ ಆನ್ ಮಾಡಿದೆ ಕರುಣೆಗೋಸ್ಕರ ತಲೆ ನೋಡ್ತೈತೆ, ಏನೋ ತಲೆ ನೋಡ್ತೈತೆ, ನಾವು ಬಿಟ್ಟು ಮಾಡೋಕ್ಕಾಗಲ್ಲ ಅಂತ ಹಿಂಸೆಲ್ ಕರ್ಕೊಂಬಂದಿದ್ದೀವಿ ಅನ್ನೋ ಸಾಂಗೆಲ್ಲ ಫುಲ್ ಫೇಮಸ್ ಅವ್ನು ಕಣ. ಎಲ್ಲ ಬಂದು ಸಿಕ್ದವ್ರೆಲ್ಲ ಕೇಳ್ತಾವ್ರೆ. ನಾ ಕಟ್ ಮಾಡ್ತೀನಲ್ಲ, ಕಟ್ ಮಾಡ್ತೀನಿ ಅದಿಲ್ಲ. ಇವನು ಎಂಥ ಗಲಿ ಸ್ಟೆಪ್ಪರ್ ಕೈ ಹಾಕತ್ತವನೆ, ಅದೇ ಕೈಯಾಗ ಕೇಕ್ ಹಾಕ್ತಾನೆ ನೋಡಿ. ಈಗ ಹಾಕ್ತಿದೆ ಈಗ ತೋರ್ತಿದ್ದು ನಿಂದೆ ಫ್ಲೇವರ್ ಅಂತ, ನಿಂದೆ ಫ್ಲೇವರ್ ಅಂತಾನ. ಬ್ಲ್ಯಾಕ್ ಫಾರೆಸ್ಟ್ ನಿಂದೆ ಫ್ಲೇವರ್ ಅಂತಾನ. ಕನಕ ಏನು ಮಾಡ್ತಿದ್ಯಾ? ಅಸಭ್ಯವಾಗಿ ವರ್ತನೆ ಮಾಡಬೇಡ, ಸುಮ್ಕೂತ. ಬೇಗ ಕೂತ್ಕೊಳ್ಳಿ, ಕರಿಲ್ಲ ಕನಕ. ಏನು ಒಳಗೆ ಬರೋ ಕಳ್ತವ್ರಲ್ಲ ಅವ್ರು ಯಾರನ್ನ ಕರಿ ಹೋಗ. ಬಂದ ತಕ್ಷಣ ಕೇಕ್ ಪಕ್ಕ ಕೊಡ್ತೇನೆ ಇವರೆಲ್ಲ ಕೇಕ್. ಇಷ್ಟ ಜನ ಇಷ್ಟ ಜನ ಕನಕ ಕರಿ ದೇವರ ಸರ್ ಏನ ಅಂತೆ. ಇವೆಂಟ್ ಮ್ಯಾನೇಜರ್ ಮಂಜುನಾಥ್ ಟೇಬಲಲ್ಲಿ ರೆಡಿ ಮಾಡಿ ಕೇಕ್ನ ನೋಡ್ತಾ ನಿಂತಿದ್ದೆಲ್ಲ ಈಗಲಿಂದಾನೆ.
ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಏನು ಕೇಳ್ಕೆ ನೋಡಿದ್ರೆ ವಿಡಿಯೋ ಮಾಡ್ತಾನೆ ಯಾವಾಗಲೂ ಮಾಡಪ್ಪ ನನಗೆ ಮಾಡು ವಾಯ್ಸ್ ಮ್ಯೂಟ್ ಮಾಡ್ತೀನಲ್ಲ ಇದು ವಾಯ್ಸ್ ಮ್ಯೂಟ್ ನನಗೆ ಗೊತ್ತಾಗಲ್ಲ ನೆಕ್ಸ್ಟ್ ಮೇಲೆ ಆಗಬೇಕು ರಿಟೈರ್ಮೆಂಟ್ ನಾವಿರಲ್ವ ಅಡ್ವಾನ್ಸ್ ರಿಟೈರ್ಮೆಂಟ್ ಅಡ್ವಾನ್ಸ್ ಆಗಿ ವರ್ಷ ಮುಂಚೆ ಎಸ್ ಸರ್. ಒಂದು ವರ್ಷ ಮುಂಚೆ ನನ್ನ ಸೀನಿಯರ್ ಸಿಟಿಸನ್ ಮಾಡ್ತಾ ಇದ್ದೆ ಏಜನ್ನು ಒಂದು ಮುಗಿತಾ ಎಲ್ಲ ಟ್ರೆಡಿಷನ್ ಹಾಕಿ ಮ್ಯಾಚ್ ಬಾಕ್ಸ್ ಅಂದಿಲ್ಲ ಮುಂಜೆ ಬೇಕು ಅಂತ ತರಲಿಲ್ಲ ಹೆಂಗೆ ಬೇಕು ಅಂತ ತರಲಿಲ್ಲ ಫಸ್ಟ್ ಟೈಮ್ ನಾನು ಕೇಕ್ ಕಟ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು ತಗೊಳ್ಳಿ ಬನ್ನಿ ಶೇರ್ ಮಾಡಿ ಓವರಾಲ್ ಬೇಡ ಎಲ್ಲ ಬನ್ನಿ ಒಟ್ಟಿಗೆ ಸರ್ ಕಲ್ತ ಕಟ್ಟಿಂಗು ಕರ್ಸಿ ಕೇಳ್ತಿದ್ದ ಹರ್ಷಿತನ ಕೊಟ್ರೆ ಫಸ್ಟು ಹರ್ಷಿತ ಹೇಳ್ತಾಳೆ ಅಲ್ಲೇನೆ ಹರ್ಷಿತ 185 something. ತಗ್ಸ ಆಯ್ತಲ್ಲ ಇನ್ನೇನು ತೆಗಿಸುತ್ತೆ ಇವನು ತಗ್ಸಂಡಿಲ್ವ ನೀನು ಹತ್ರ ಹರ್ಷಿತಾ ಆಗ್ಲಿಂದ ಕೇಕ್ನ ನೋಡ್ತಿದ್ದಲ್ಲ ಸರ್ ಮಾತಾಡ್ತಿದ್ರೆ ತಿನ್ಬಿಡು ಎಲ್ಲಿ ಹೊಟ್ಟೆ ಹೌದಾ ಬಾಯ್ ಬಾಯ್ ತರ್ಲೆ ಬಾಯ್ 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 ಸಿದ್ಧಾರ್ಥ್ ಹರ್ಷಿತ್ ಕಾವ್ಯ ಬೃಂದಾವನ ಯಾವಾಗ ಕಂಪಾರಿಸನ್ ಬಂದಾಗ ಚೆನ್ನಾಗಿರುತ್ತೆ
ಅದು ಆಕ್ಚುಲಿ ಬಿಡ್ಬೇಕಾದ್ರೆ ಅದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೆಗೆಟಿವ್ಸೇ ಮಾತಾಡ್ಕೊಂಡು ನಿಂತಾರೆ. ಆಮೇಲೆ ಏನ್ ಗೊತ್ತಾ, ಆಮೇಲೆ ಬಿಟ್ಟು ಹೋಗಿ ಒಂದು 4-5 years ಆಗುತ್ತೆ, ನೀವೆಲ್ಲ ಒಂದ್ ಕಡೆ ಸೆಟ್ಲ್ ಆಗ್ತಿರಲ್ವಾ, ಅವಾಗ ನಾವು ಬೈತಾ ಇದ್ವಲ್ಲ ಅದ್ರ ವ್ಯಾಲ್ಯೂನೂ ಗೊತ್ತಾಗುತ್ತೆ ನಿಮಗೆ. ಕರೆಕ್ಟಾಗಿ ಹೇಳ್ತಾ ಇದ್ರು ಅಂತ. ಈಗ ಬೈತಾ ಇರ್ತೀರ, ಯಾಕಂದ್ರೆ ಯಾಕೆ ಬೈತಾರಪ್ಪ ಈ ಅಮ್ಮ ಈ ಅಪ್ಪ ಹಿಂಗೆಲ್ಲ ಬೈಕೊಂಡಿದ್ದೀರ. ಏನಾದ್ರು ಜಾಯಿನ್ ಆಗಿದ್ದೀರಾ ಅಥವಾ ಏನ್ ಪ್ಲಾನು? ನಮ್ಮ ಕ್ಲಾಸೇ ಫಸ್ಟ್ ದಿನ. ಸುಮ್ಮನೆ ಕೊನೆ ದಿನ ಅಂತ ಮಾಡ್ತೀನಿ. ಬಾಯ್ ಕಾರ್ತಿ, ಬಾಯ್ ಬಾಯ್ ಬಾಯ್. ಎಷ್ಟು ಜನ ಇದ್ರು ಕನಕ? ಕೊಡ್ತೀನಿ ಸುಮ್ಮನಿರು, ಅವಾಗಿಂದ ಹೇಳ್ತಿದ್ದೀನಿ, ಕೊಡ್ತೀನಿ, ಕೊಡ್ತಾರೆ ಸುಮ್ಮನಿರು. ಯಾಕೆ ಹಿಂಗೆ ಆಡ್ತೀರ? ಬಾಯ್ ಬಾಯ್ ಸೋದ್ರಿ, ಬಾಯ್ ಬಾಯ್ ಬಾಯ್. ಕನಕ ಇಷ್ಟೊತ್ತಾದ್ರೂ ಹಂಗೆ ಮಾತಾಡ್ತಿದ್ಯಲ್ಲ, ಕೊಡಿಸ್ತೀನಿ ಬಿಡ, ಇದೆ ತಾನೆ, ಕೊಡಿಸ್ತೀನಿ ಬಿಡ. ಸೈನಿಂಗ್ ಆಫ್. ಏನ್ ಬೇಕು ಅದನ್ನೇ ಆಗ್ತಾನಪ್ಪ. ಬಾಯ್ ಸಿದ್ಧಾರ್ಥ್. ಕೊಲೆನೇ ಆಗೋದು. ಸಿದ್ಧಾರ್ಥ್ ಹಿಂಗೆ ಹೋಗ್ತಾವನ, ಹಿಂಗೆ ಹೋಗ್ತೇನೆ ಹಿಂಗೆ. ಸರಿ ಬಾಯ್ 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 ಕನಕ, ಬಾಯ್. ಅದೇ ಹಂಗೆ ಹಿಂದೆ ಮನೆ ತಿರುಗ್ತು. ನಿನ್ನಿಂದ ನೀನ್ ಫೇಮಸ್ ಆಗಿಲ್ಲ, ನಾನು ತೆಗಿತೀರಿ ನಿನ್ನಿಂದ ಸಾರಿ ಉಲ್ಟಾ. ಹಾಂ ಕರೆಕ್ಟ್, ಈ ಕರೆಕ್ಟಾಗಿ ಹೇಳಿ, ಇದಾಗ್ತೀನಿ. ಮುಂದೆ ಒಂದು ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಿದೆ ಎಲ್ರಿಗೂ. ಏನು, ಯಾರು ಒಪ್ಕೊಂಡಿರೋದು? ಅದು ಯಾರೂ ಇಲ್ಲ. ನಾನೇನೋ ಮಾತಾಡ್ತಿರ್ಬೇಕಾದ್ರೆ ಸಾಂಗ್ ಸಿಂಕ್ ಮಾಡಿದ್ದೇನೆ, ಯಾರು ಅಪಾರ್ಥ ಮಾಡ್ಕೊಂಡು. ಇಲ್ಲ ಎಲ್ರಿಗೂ ಗೊತ್ತಾಗಿದೆ. ಅರ್ಧ ಅವ್ರವರು ಪ್ರಿಡಿಕ್ಷನ್ಸ್ ಮಾಡ್ತಿದ್ದಾರೆ.